ಪ್ರಯತ್ನ ಮಾಡಿ ಸೋಲಬಹುದು, ಆದರೆ ಪ್ರಾರ್ಥನೆ ಮಾಡಿ ಸೋಲಲು ಸಾಧ್ಯವಿಲ್ಲ. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮಗೆ ಫೈನಲ್ ಎಕ್ಸಾಮ್ಸ್ ನಡೀತಾ ಇದೆ. ಮಾರ್ನಿಂಗ್ ಬೇಗ ಎದ್ದು ಮೆಡಿಟೇಷನ್ ಎಲ್ಲ ಮುಗಿಸಿ ಹೆಲ್ದಿ ಡ್ರಿಂಕ್ನ ಕುಡಿದು ಓದೋಕ್ಕೆ ಅಂತ ಕೂತೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಬೇರೆ, ನಾನು ಟೆಂಪಲಿಗೆ ಹೋಗಲೇಬೇಕು. ನನಗೆ ಸ್ಯಾಟರ್ಡೇ ಟೆಂಪಲಿಗೆ ಹೋಗಿಲ್ಲ ಅಂದರೆ ಏನೋ ಒಂದು ಸರಿ ಅನಿಸಲ್ಲ. ಸರಿ ಅಂತ ಹೇಳಿ ಆಂಜನೇಯ ಟೆಂಪಲ್ಗೆ ಹೋಗಿ ಬಂದೆ. ಆ್ಯಕ್ಚುಲಿ ನನಗೆ ಇವತ್ತೇನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನಾವು ಸುಮಾರು ಸಲ ದೇವ್ರನ್ನ ಬೈಕೊಂಡಿರ್ತೀವಿ, ಬಿಕಾಸ್ ನಾವೇನೋ ಕೇಳಿರ್ತೀವಿ, ಅದು ಆಗಿರಲ್ಲ. ಬಟ್ ಸ್ವಲ್ಪ ದಿನ ಆದಮೇಲೆ ನಮಗೆ ರಿಯಲೈಸ್ ಆಗುತ್ತೆ, ಅದರಿಂದ ನಮಗೇನೋ ಒಂದು ಸರಿ ಆಗೋದಿರಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ದೇವ್ರು ನಮ್ಗನ್ನ ಕೊಟ್ಟಿಲ್ಲ ಅಂತ ಹೇಳಿ. ಸೊ ಆಲ್ವೇಸ್ ಬಿಲೀವ್ಸ್ ಇನ್ ಗಾಡ್ಸ್ ಪ್ಲ್ಯಾನ್. ದೇವರು ನಾವೇನು ಕೇಳ್ತೀವಿ ಅದ್ರ ಹತ್ರಷ್ಟು ನಮಗೆ ಒಳ್ಳೇದನ್ನೇ ಕೊಡ್ತಾನೆ, ಬಟ್ ನಾವು ಅವನ್ನ ಬಿಲೀವ್ ಮಾಡಬೇಕಷ್ಟೇ. ಟೆಂಪಲಿಂದ ಬಂದ ತಕ್ಷಣ ನನ್ನ ರೂಮ್ಮೇಟ್ಸ್ ಬೇರೆ ಊಟ ಮಾಡ್ತಾಯಿದ್ರು. ಅವರು ಬಿಟ್ಟೇ ಇಲ್ಲ. ಸರಿ ಅಂತ ಹೇಳಿ ಅವ್ರ ಜೊತೆ ಒಂದು 2 ತುತ್ತು ಊಟ ಮಾಡಿ ಓದೋಕ್ಕೆ ಅಂತ ಹೇಳಿ ಕೂತೆ. 7th ಸೆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ದು ಎಲ್ಲರಿಗೂ ಇದೇ ಪರಿಸ್ಥಿತಿ ಅಂತ ನಂಗೆ ಗೊತ್ತು. ಬಟ್ 10 ಡೇಸ್ ಮಾತ್ರ ಇರೋದು. 10 ಡೇಸ್ ಓದಿದರೆ ಮುಗೀತು ಗೈಸ್, ಅಷ್ಟೇ. ನಮ್ಮ ಹಾಸ್ಟೆಲಲ್ಲಿ ಹುಡುಗಿರು ಬುಕ್ ಮೇಲೆ ಬರೀರಪ್ಪ ಅಂತ ಹೇಳಿದ್ರೆ ಎಲ್ಲ ಗೋಡೆ ಮೇಲೆ ಬರೆದ್ಬಿಟ್ಟಿದ್ರು. ಸರಿ ಅಂತ ಹೇಳಿ ಅಷ್ಟರಲ್ಲೇ ನೈಟ್ ಆಗಿತ್ತು. ಊಟ ಮಾಡ್ಕೊಂಬಂದು ಮತ್ತೆ ಓದೋಕ್ಕೆ ಅಂತ ಹೇಳಿ ಕೂತೆ. Yes guys, that's it for the day. See you in the next vlog. Bye.